ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ಶಿವನು ವಸಿಷ್ಠರಿಗೆ ಈ ನಿಜವಾದ ದೇವರು ಯಾರು, ನಿಜವಾದ ಪೂಜಾ ಕ್ರಮ ಯಾವುದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದು, ಈಗ ಬಾಹ್ಯ ಪೂಜೆಯನ್ನು ಹೇಳಿ ಮುಗಿಸಿ ಆಯಿತು, ಆಂತರಿಕ ಪೂಜೆಯನ್ನು ಹೇಳ್ತಾ ಬರ್ತಾ ಇದ್ದ. ಈಗ ಶಿವ ಮತ್ತು ವಸಿಷ್ಠ ಗುರುಗಳ ಇಬ್ಬರ ಸಂಭಾಷಣೆಯಲ್ಲಿ ಶಿವ ಮುಂದುವರೆಸಿ ಹೇಳ್ತಾನೆ, ಯಾವ ಯಾವ ಕಾಲಕ್ಕೆ ಏನಾಗಬೇಕೋ, ಯಾವ ಯಾವ ಕರ್ಮಕ್ಕಾಗಿ ಯಾವುದು ಆಗಬೇಕೋ ಅದನ್ನೆಲ್ಲ ಮಾಡುವುದು ಬಿಡುವುದು ಎಂಬುದು ಯಾವುದುಂಟೋ ಅದೇ ಚಿನ್ಮಾತ್ರನಾದ ಶಿವನಿಗೆ ಸಲ್ಲಿಸಬೇಕಾದ ಆತ್ಮದೇವನ ಅಂತರರ್ಚನವು. ಈಗ ಯಾವ ಯಾವ ಕಾಲಕ್ಕೆ ಏನೇನಾಗಬೇಕು, ಇಲ್ಲಿ ನಮ್ಮ ಕರ್ತವ್ಯವನ್ನು ಎಚ್ಚರಿಸ್ತಾ ಇದ್ದಾನೆ ಪರಮಾತ್ಮ. ಏನು ಹೇಳ್ತಾ ಇದ್ದಾನೆ? ಯಾವ ಯಾವ ಕಾಲಕ್ಕೆ ಏನೇನಾಗಬೇಕೋ, ಯಾವ ಯಾವ ಕರ್ಮಕ್ಕಾಗಿ ಯಾವುದೆಲ್ಲ ಆಗಬೇಕೋ ಅದನ್ನೆಲ್ಲ ಮಾಡಲೇಬೇಕು ನಾವು. ಇಲ್ಲಿ ಕರ್ಮದಿಂದ ನಾವು ವಿಮುಖವಾಗುವಂಥ ಯಾವುದೇ ಅವಕಾಶ ಯಾರಿಗೂ ಇಲ್ಲ. ಭಗವದ್ಗೀತೆಯಲ್ಲಿ ಕೃಷ್ಣನು ಅದನ್ನೇ ಹೇಳ್ತಾ ಇರೋದು, ಜ್ಞಾನಿಗಳೆಲ್ಲ ಅದನ್ನೇ ಹೇಳ್ತಾ ಇರೋದು. ನಾವು ಯಾವುದೋ ಒಂದು ಕುಂಟು ನೆಪವನ್ನು ಒಡ್ಕೊಂಡು ಕರ್ಮದಿಂದ ವಂಚಿತರಾಗಲಿಕ್ಕೆ ಅವಕಾಶ ಇಲ್ಲ. ಎಲ್ಲರೂ ಕರ್ಮವನ್ನು ಮಾಡಲೇಬೇಕು. ಅದನ್ನೆಲ್ಲ ಮಾಡುವುದು ಬಿಡುವುದು ಎಂಬುದು ಯಾವುದುಂಟೋ ಅದೇ ಚಿನ್ಮಾತ್ರನಾದ ಶಿವನಿಗೆ ಸಲ್ಲಿಸಬೇಕಾದ ಆತ್ಮದೇವನ ಅಂತರರ್ಚನವು. ಪರಮಾತ್ಮನಿಗೆ ನಾವು ಮಾಡತಕ್ಕಂಥ ನಿಜವಾದ ಆಂತರಿಕ ಪೂಜೆ ಯಾವುದು ಅಂದರೆ, ನಮ್ಮ ಕರ್ತವ್ಯವನ್ನು ಯಾವ್ಯಾವ ಕೆಲಸವನ್ನು ಮಾಡಬೇಕೋ, ಯಾವ್ಯಾವ ಸಮಯಕ್ಕೆ ಮಾಡಬೇಕೋ ಅದನ್ನು ಆಯಾ ಸಂದರ್ಭಕ್ಕೆ ತಕ್ಕಂತೆ ಆ ಕರ್ಮವನ್ನು, ಆ ಕೆಲಸವಾಗಿ ಅದಕ್ಕೆ ನ್ಯಾಯ ಸಲ್ಲಿಕೆ ಆಗುವಂತೆ ಆ ಕೆಲಸವನ್ನು ಮಾಡಿ ಮುಗಿಸ್ಬೇಕು. ಇದು ನಿಜವಾಗಿ ಶಿವನ ಪೂಜೆ. ಈಶ್ವರನು ಇಂತಹ ಅರ್ಚನದಿಂದ ಆನಂದ ಪಡುವನು. ತಾನು ಯಾವ ರೂಪದಲ್ಲಿ ಇದ್ದರೆ ಅದೇ ರೂಪದಲ್ಲಿಯೇ ಪ್ರಕಟನಾಗುವನು. ರಾಗ ದ್ವೇಷಾದಿ ಶಬ್ದಗಳ ಅರ್ಥಗಳು ಕೂಡ ನಿರ್ಮಲನಾದ ಆತ್ಮನಲ್ಲಿಯೇ ಪೃಥಗ್ರೂಪವಾಗಿ ಬೇರೆಯಾಗಿ ಇರುವುದು ಹೇಗೆ ಎಂದರೆ, ಬೆಂಕಿಯಿಂದ ಆರಿದ ಕಿಡಿಗಳಂತೆ. ರಾಜತ್ವ, ದೀನತ್ವ ಮೊದಲಾದ ಅವಸ್ಥೆಗಳಲ್ಲಿ ಕಾಣುವ ಸುಖ ದುಃಖಾದಿ ಜ್ಞಾನವು ಯಾವುದುಂಟೋ ಅದು ತನ್ನದೇ ಆಗಿರಲಿ ಇನ್ನೊಬ್ಬರದೇ ಆಗಿರಲಿ ಅದೇ ಆತ್ಮನ ದರ್ಶನವು. ಇಲ್ಲಿ ಪ್ರತಿಯೊಂದರಲ್ಲಿಯೂ ಪರಮಾತ್ಮನನ್ನು ಗುರುತಿಸುವ ಬಗೆಯನ್ನು ಹೇಳ್ಕೊಡ್ತಾ ಇರೋದು ಗುರುಗಳಲ್ಲಿ. ನಿತ್ಯನಾದ ಆತ್ಮನನ್ನು ಪ್ರತಿಯೊಂದರಲ್ಲೂ ಭಾವಿಸುವ ವಿಶ್ವ ಸಂಪತ್ತಿಯು ಯಾವುದುಂಟೋ ಅದೇ ಆತನಿಗೆ ಸಲ್ಲಿಸಬೇಕಾದ ಅರ್ಚನವು. ಪರಮಾತ್ಮನನ್ನು ಆಂತರಿಕವಾಗಿ ಈ ರೀತಿಯಲ್ಲಿ ಪ್ರತಿಯೊಂದರಲ್ಲೂ ಪರಮಾತ್ಮನನ್ನು ಗುರುತಿಸುವಿಕೆ. ಬ್ರಹ್ಮವು ಘಟಾದಿಯಾಗಿಯೂ ಇರುವುದು. ಘಟ ಪಟ ಮಠ ಎಲ್ಲದರಲ್ಲಿಯೂ ಪರಮಾತ್ಮನಿದ್ದಾನೆ. ಆತ್ಮರೂಪವಾಗಿಯೂ ಇರುವುದು. ಶಿವವಾಗಿ ಶಾಂತವಾಗಿ ಬೇರೊಂದರಿಂದ ಬೆಳಗಿಸಿಕೊಳ್ಳದೆ ತಾನೇ ಎಲ್ಲವನ್ನು ಬೆಳಗುತ್ತಾ ಏಕೈಕವಾಗಿ ಆತ್ಮವೇ ಈ ಜಗತ್ತಿನ ರೂಪವಾಗಿರುವುದೆಂದು ಚಿಂತಿಸುವುದೇ ವಿಶ್ವ ಸಂಪತ್ತಿಯು. ಆತ್ಮನ ನಿಜವಾದ ಪೂಜೆ ಇದು. ಆತ್ಮನೇ ಹೊರಗೆ ತನಗಿಂತ ಭಿನ್ನವಾಗಿ ತೋರುವ ಘಟಾದಿಗಳಾಗಿ ಇರುವನು. ಜೀವಾದಿ ಸ್ವಭಾವಗಳಿಂದ ಒಳಗೆ ತೋರುವವನು ಅವನೇ. ಆದರೆ ತಾನೇ ಇದೆಲ್ಲವೂ ಆಗಿರುವೆನು ಎಂಬುದನ್ನು ಮರೆತಂತೆ ಇರುವುದು ಮಾತ್ರ ಚಿತ್ರವು. ಸರ್ವಾತ್ಮಕನಾದ ಆನಂದವಾದ ಶಿವನಾದ ಆತ್ಮನ ಒಳಗೆ ಪೂಜ್ಯ ಪೂಜಕ ಪೂಜಾ ಎಂಬ ತ್ರಿಪುಟಿ ವಿಭ್ರಮವು ಎಲ್ಲಿಂದ ಬಂತು? ಆದ್ದರಿಂದ ತ್ರಿಪುಟಿಯಿಂದ ಆಚೆ ಇರುವ ಆತ್ಮನನ್ನು ಚಿಂತಿಸುತ್ತಿರುವುದೇ ಆತ್ಮನ ಅರ್ಚನವು. ಈ ತ್ರಿಪುಟಿ ಭಾವ ಇಲ್ಲವೇ ಇಲ್ಲ. ಏನಂತ? ಪೂಜ್ಯ ಪೂಜಕ ಪೂಜಾ, ಈ ಮೂರು ಭಾವಗಳು ಇಲ್ಲವೇ ಇಲ್ಲ ಅಲ್ಲಿ. ಪೂಜಕ ಪೂಜೆ ಮಾಡಿಸಿಕೊಳ್ಳುವವನು, ಪೂಜೆ ಮಾಡುವ ಕ್ರಮ, ಪೂಜೆ, ಈ ಮೂರೂ ಇಲ್ಲ ಅಲ್ಲಿ. ಇರೋದೆಲ್ಲ ಸುಳ್ಳು, ಭ್ರಮೆ. ಅದು ಇರುವುದೆಲ್ಲ ಒಂದೇ ಒಂದು. ಆದ್ದರಿಂದ ಇದನ್ನು ನಾವು ಬಿಡಬೇಕು. ಶಾಂತನಾಗಿ ಅಂದರೆ ಪ್ರಪಂಚ ಉಪಶಮನನಾದ ಈಶ್ವರನಲ್ಲಿ ನಿಯತವಾದ ಆಕಾರ ಒಂದುಂಟು. ಶಾಂತವಾದ ಪರಮಾತ್ಮನಲ್ಲಿ, ನಿರಾಕಾರ ಸ್ವರೂಪಿಯಾದ ಪರಮಾತ್ಮನಲ್ಲಿ ನಿಯತವಾದ ಆಕಾರ ಒಂದು ಉಂಟು ಎಂಬುದೇ ಅಸಂಭವವು. ಈಗ ನಾವು ಹಂಗೆ ತಿಳ್ಕೊಂಡಿರೋದು, ಪರಮಾತ್ಮ ನಿರಾಕಾರ, ಪರಮಾತ್ಮನಿಗೂ ಒಂದು ಆಕಾರ ಉಂಟು ಅಂತ ನಾವು ತಿಳ್ಕೊಳ್ತೀವಿ. ನಿರಾಕಾರ ಅಂತ ಬಂದಮೇಲೆ ಆಕಾರ ಎಲ್ಲಿಂದ ಬರೋದು ಸಾಧ್ಯ? ಅದರಿಂದ ಆಕಾರ ಎಂಬುದೇ ಸುಳ್ಳು, ಅಸಂಭವ, ಸಾಧ್ಯವೇ ಇಲ್ಲ. ಎಲೆ ಬ್ರಹ್ಮನೇ ಅಂದರೆ ಎಲೆ ಋಷಿಯೇ, ಆ ಆಕಾರವಿದ್ದರಲ್ಲವೇ ಪೂಜ್ಯ ಪೂಜಾ ಎಂಬ ಕ್ರಮವು ಏರ್ಪಡುವುದು. ಶಿವ ಏನು ಹೇಳ್ತಾ ಇದ್ದಾನೆ ಇಲ್ಲಿ?
ಕಣ್ಣಿಗೆ ಕಾಣಬರುವ, ಕಿವಿಗೆ ಕೇಳಬರುವ, ಕಾಣಬರ್ತಕ್ಕಂಥ ಜಗದ್ರೂಪ ಸಾಕಾರ ರೂಪವನ್ನು ಎಲ್ಲರೂ ವಿಗ್ರಹ ರೂಪದಿಂದಲೋ ಮಾನಸ ಪೂಜೆಯ ರೂಪದಿಂದಲೋ ಪೂಜೆ ಮಾಡ್ತಾರೆ. ಮಾನಸ ಪೂಜೆ ಮಾಡ್ಬೇಕಾದ್ರೆ ಯಾವುದಾದ್ರು ಒಂದು ದೇವರ ಪಾಠವನ್ನು ವಿಗ್ರಹವನ್ನು ಇಟ್ಕೊಂಡೇ ಪೂಜೆ ಮಾಡಬೇಕು, ಅಥವಾ ಯಾವುದಾದ್ರು ಒಂದು ಮೂರ್ತಿಯನ್ನು ವ್ಯಕ್ತಿಯನ್ನು ಇಟ್ಕೊಂಡು ನಾವು ಪೂಜೆ ಮಾಡಬೇಕು. ಆದರೆ ಇಲ್ಲೇನು ಹೇಳ್ತಾ ಇದ್ದಾನೆ, ಈ ಈಶ್ವರನಿಗೆ ಶಾಂತನಾಗಿ, ಅಂದರೆ ಪ್ರಪಂಚವೇ ಉಪಶಮನವಾಗಿರ್ತದೆ, ಪ್ರಾಪಂಚಿಕ ಭಾವವೇ ಇರೋದಿಲ್ಲ, ಶಾಂತನಾಗಿ ನಿರಾಮಯನಾದ ಆ ನಿರಾಕಾರನಾದ ಪರಮಾತ್ಮನಲ್ಲಿ ನಿಯತವಾದ ಒಂದು ಆಕಾರ ಉಂಟು. ಅವನಿಗಾಗಿ ಒಂದು ಪ್ರತ್ಯೇಕ ರೂಪ ಇದೆ, ನಿರಾಕಾರಕ್ಕೂ ಒಂದು ಪ್ರತ್ಯೇಕ ರೂಪ ಇದೆ ಅಂತ ನಾವು ಕಲ್ಪಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತೀವಲ್ಲ, ಅದು ಅಸಂಭವ, ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದು ಎಲೆ ಬ್ರಹ್ಮನೇ, ಆ ಆಕಾರವಿದ್ದರಲ್ವೇ ಪೂಜ್ಯ, ಆಕಾರ ಇದ್ರೆ ತಾನೇ ಪೂಜ್ಯ ಪೂಜಕ ಭಾವ ಬರೋದು. ಆಕಾರವೇ ಇಲ್ಲದ ಮೇಲೆ ಪೂಜೆ ಎಲ್ಲಿಂದ ಮಾಡ್ತೀಯ ನೀನು ಅಂತ. ಹಂಗಾದ್ರೆ ಪೂಜೆ ಮಾಡೋದು ಸರಿ, ಪೂಜೆ ಮಾಡೋಂಗೂ ಇಲ್ಲ ಬಿಡೋಂಗೂ ಇಲ್ಲ. ಹಂಗಾರೆ ಏನು ಹೇಳ್ತಾ ಇದ್ದಾರೆ ಅಲ್ಲಿ ಆ ಥರ ಅಂದರೆ ನಾಸ್ತಿಕತ್ವವನ್ನು ವಾದಿಸ್ತಾ ಇದ್ದಾರಾ ಅಂತ. ನಾಸ್ತಿಕತ್ವವನ್ನು ವಾದಿಸ್ತಾ ಇಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ, ಸತ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು, ಆತ್ಮಚಿಂತನೆಯನ್ನು ಮಾಡುವ ವಿಧಾನವನ್ನು ತೋರಿಸ್ಕೊಡ್ತಾ ಇದ್ದಾರೆ ಇಲ್ಲಿ. ಪೂಜ್ಯ ಪೂಜಕ ಪೂಜಾ ಎಂಬ ತ್ರಿಪುಟಿ ಭಾವದಿಂದ ಅವಚ್ಛಿನ್ನವಾದ, ಅಂದರೆ ಪರಿಮಿತನಾದ ದೇವನೊಬ್ಬನು ಉಂಟು ಎನ್ನುವುದೇ ನಿತ್ಯವೂ ನಿರ್ಮಲನು ಸರ್ವಶಕ್ತನು ಅನಂತನು ಈಶ್ವರನು ಆದ ಆತ್ಮನಿಗೆ ಒಪ್ಪುವುದಿಲ್ಲ. ಈಗ ಅವಿಚ್ಛಿನ್ನವಾದ ಅಂದರೆ ಪರಿಮಿತವಾದ ಒಂದು ವ್ಯಾಪ್ತಿಯೊಳಗೆ ಮಾತ್ರ ಪರಮಾತ್ಮನಿದ್ದಾನೆ ಅಂತ. ಪರಮಾತ್ಮನನ್ನು ಒಂದು ಚಿಕ್ಕ ಆಕಾರದಲ್ಲಿ ಚಿಕ್ಕ ಇದರಲ್ಲಿ ನಾವು ನೋಡುವುದು, ಆ ಥರದಲ್ಲಿದ್ದಾನೆ ದೇವರು ಅಂತ ನೋಡೋದೇ ಅದೊಂದು ಅಸಂಭವ, ಅದು ಒಪ್ಪುವಂಥದ್ದಲ್ಲ ಅದು. ಯಾಕಂದರೆ ಪರಮಾತ್ಮನು ಸರ್ವವ್ಯಾಪಕನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜಗತ್ರಯವನ್ನು ವ್ಯಾಪಿಸಿಕೊಂಡು ಅತ್ಯಂತ ಶುದ್ಧವಾಗಿ ಕೇವಲ ಚಿದ್ರೂಪನಾಗಿರುವ ಆತ್ಮನಲ್ಲಿ ಎಲೆ ಬ್ರಹ್ಮನೇ, ಮೂರ್ತಿಮಂತನಾದ ಈಶ್ವರನ ಕಲ್ಪನೆಯನ್ನು ಮಾಡುವುದು ಕೂಡ ಸರಿಯಲ್ಲ. ಈ ಜಗತ್ರಯವನ್ನು ವ್ಯಾಪಿಸ್ಕೊಂಡಿರ್ತಕ್ಕಂಥ ಪರಮಾತ್ಮನನ್ನು ನಾವೇನು ಮಾಡ್ತೀವಿ, ಅತ್ಯಂತ ಶುದ್ಧವಾಗಿರ್ತಕ್ಕಂಥ ಆ ಪರಮಾತ್ಮನಲ್ಲಿ ನಾವೇನು ಮಾಡ್ತೀವಿ, ಯಾವುದೋ ಒಂದು ಆಕಾರವನ್ನು ಮೂರ್ತಿ ರೂಪವನ್ನು ಕೊಟ್ಟು ಪೂಜೆ ಮಾಡ್ತೀವಿ ಕೂಡ, ಅದು ಸರಿಯಲ್ಲ, ಅದು ಸರಿಯಾದ ಕ್ರಮ ಅಲ್ಲ ಅಂತ ಇಲ್ಲಿ ಶಿವನು ವಸಿಷ್ಠರಲ್ಲಿ ಹೇಳ್ತಾ ಇದ್ದಾನೆ. ಯಾವ ವಿದ್ವಾಂಸರಿಗೆ ಪರಮೇಶ್ವರನು ದೇಶ ಕಾಲಗಳಿಂದ ಪರಿಚಿನ್ನವಾಗಿರುವನೋ ಎನ್ನಿಸುವುದೋ, ಪರಿಚಿನ್ನ ಅಂದರೆ ಏನಿಲ್ಲಿ ಪರಿಮಿತಿ ಎನ್ನಿಸುವುದೋ ಅಂಥವರಿಗೆ ಎಲೆ ವಿದ್ವಾಂಸನೇ ನನ್ನ ಉಪದೇಶವೂ ಬೇಕಿಲ್ಲ. ಪರಮಾತ್ಮ ಒಂದು ಪರಿಧಿಯೊಳಗೆ ಒಂದು ವ್ಯಾಪ್ತಿಯೊಳಗೆ ಇದ್ದಾನೆ ಅಂತ ಅಂದ್ಕೊಳ್ಳೋನಿಗೆ ಮಾತ್ರ ಉಪದೇಶ ಬೇಕಾಗಿರೋದು. ಪರಮಾತ್ಮ ಸರ್ವವ್ಯಾಪಕ, ಅವನು ಪರಿಚಿನ್ನನಾಗಿರುವನು, ಅಪರಿಚಿನ್ನ ಅಲ್ಲ ಅವನು, ಆಯಿತಾ, ಅವಚಿನ್ನನಲ್ಲ ಅವನು. ಆದ್ದರಿಂದ ಅವನು ಸರ್ವವ್ಯಾಪಕನಾಗಿರೋನು ಅಂತ ಯಾರಿಗೆ ಅನ್ನಿಸ್ತದೋ ಅವನಿಗೆ ನನ್ನ ಉಪದೇಶ ಬೇಕಾಗಿಲ್ಲ ಮುನಿ. ಉಪದೇಶ ಬೇಕಾಗಿರೋದು ಯಾರಿಗೆ? ಪರಮಾತ್ಮ ಒಂದು ರೂಪಕ್ಕೆ, ಒಂದು ದೇಶಕ್ಕೆ, ಒಂದು ಗಾತ್ರಕ್ಕೆ, ಒಂದು ಆಕಾರಕ್ಕೆ ಒಳಪಟ್ಟಿದ್ದಾನೆ ಅಂತ ತಿಳ್ಕೊಳ್ತಾನಲ್ಲ, ಅವನಿಗೆ ನನ್ನ ಉಪದೇಶ ಬೇಕಾಗಿರೋದು ಅಂತ ಇಲ್ಲಿ ಶಿವ ಹೇಳ್ತಾ ಇದ್ದಾನೆ. ನಾವು ಯಾರಿಗೂ ಉಪದೇಶ ಮಾಡಬಾರ್ದು ಅಂದರೆ ತಿಳಿದವರಿಗೆ ಉಪದೇಶವನ್ನು ಮಾಡಬಾರ್ದು. ಆದ್ದರಿಂದ ಪರಮೇಶ್ವರನು ಪರಿಚಿನ್ನನು ಎಂಬ ಆ ದೃಷ್ಟಿಯನ್ನು ಬಿಟ್ಟು ಪರಮೇಶ್ವರನು ಅವಿಚ್ಛಿನ್ನನು ಎಂಬ ಈ ದೃಷ್ಟಿಯನ್ನು ಅವಲಂಬಿಸಿ ಸುಖ ದುಃಖಾದಿಗಳಿಗೆ ವಶನಾಗದೆ ಸಮನಾಗಿ ಸಂಕಲ್ಪರಹಿತವಾಗಿರುವುದರಿಂದ ನಿರ್ಮಲವಾಗಿರುವ ಮನಸ್ಸುಳ್ಳವನಾಗಿ ಶಾಂತನಾಗಿ ವೈರಾಗ್ಯವಂತನಾಗಿ, ಏನು ಹೇಳ್ತಾ ಇದ್ದಾನೆ ಇಲ್ಲಿ, ನಿರ್ಮಲವಾಗಿರುವ ಮನಸ್ಸುಳ್ಳವನಾಗಿ ಶಾಂತನಾಗಿ ವೈರಾಗ್ಯವಂತನಾಗಿ ನಿಶ್ಚಿಂತನಾಗಿ ತಾವಾಗಿ ಒದಗಿದ ಸುಖ ದುಃಖ ಶುಭ ಅಶುಭ ರೂಪಗಳಾದ ಉಪಹಾರಗಳಿಂದ ಯಥೇಚ್ಛವಾಗಿ ಎಲ್ಲೆಲ್ಲೂ ಆತನನ್ನು ಅರ್ಚಿಸುತ್ತಿರು. ಯಾವುದು ಸಿಕ್ಕುತ್ತೋ ಅದು ಶುಭ ಅಶುಭ ಅಂತ ಏನೂ ನೋಡಬೇಡ, ಯಾವುದ್ರಲ್ಲಿ ಸಿಕ್ಕುತ್ತೋ ಅದರಲ್ಲಿ ಅರ್ಚನೆ ಮಾಡು, ಯಾವ ರೂಪದಲ್ಲೇ ಅರ್ಚನೆ ಮಾಡಬೇಕು ಮಾಡು. ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ. ಶೋಧನ ಮಾಡಿ ದೇಹದಿಂದ ಜೀವನು ತರಲಿತ ಅಂದರೆ ಪ್ರತ್ಯೇಕನು ಎಂಬುದನ್ನು ತಿಳಿದುಕೊಂಡು ರಾಗ ದ್ವೇಷಾದಿಗಳನ್ನೆಲ್ಲ ಬಿಟ್ಟು ಸಾಧುವಾಗಿ ತ್ರಿಪುಟಿರಹಿತವಾದ ಏಕೈಕವಾದ ಆತ್ಮಕ್ಕೆ ಸರಿಯಾದ ಸ್ಥಿತಿಯನ್ನು ಹೊಂದಿದ ನಿನ್ನಲ್ಲಿ ಜನ್ಮ ಮರಣಗಳಿಂದ ಆಗುವ ದುಃಖಾದಿಗಳು ಯಾವುವೂ ಎಳ್ಳಷ್ಟು ಅಂಟುವುದಿಲ್ಲ. ವರ್ಣಾಂತರಗಳಿಲ್ಲದೆ ಶುದ್ಧವಾದ ಸ್ಫಟಿಕ ಶಿಲೆಯಿಂದಲೇ ಕಟ್ಟಿರುವ ಹೊಸ ಮನೆಯಲ್ಲಿ ಯಾವ ವಿಧದಿಂದಲೇ ಆಗಲಿ ಏನಾದರೂ ಕಲಂಕವು ತೋರಬಲ್ಲುದೇನು ಅಂತ ಶಿವ ಇಲ್ಲಿ ವಸಿಷ್ಠರನ್ನು ಕೇಳ್ತಾ ಇದ್ದಾನೆ. ಅಂದರೆ ಬಹಳ ಶುದ್ಧವಾಗಿ ಕಟ್ಟಿರ್ತಕ್ಕಂಥ ಒಂದು ಹೊಸ ಮನೆ, ಅಲ್ಲಿ ಯಾವ ಕಳಂಕವೂ ಇಲ್ಲ,
ಆ ರೀತಿಯಲ್ಲಿ ಆತ್ಮಜ್ಞಾನದಿಂದ ತುಂಬಿರ್ತಕ್ಕಂಥ ಒಬ್ಬ ಜ್ಞಾನಿಯ ಹೃದಯದಲ್ಲಿ ಎಲ್ಲಾದರೂ ಪರಮಾತ್ಮನಿಗೆ ಭಿನ್ನವಾದ ವಿಚಾರಗಳು ಬರೋದು ಉಂಟೆ. ಅದರಿಂದ ನಿನ್ನಂಥ ತಿಳಿದಂಥ ಮುನಿಗಳಿಗೆ ನನ್ನ ಉಪದೇಶ ಅಲ್ಲ, ತಿಳಿದೇ ಇದ್ದವ್ರಿಗೆ ತಿಳಿಸ್ಲಿಕ್ಕೋಸ್ಕರ ಇಷ್ಟೆಲ್ಲ ಹೇಳಬೇಕಾಯ್ತು ಅಂತ ಶಿವನು ವಸಿಷ್ಠರಿಗೆ ಹೇಳ್ತಾ ಇದ್ದಾನೆ. ಇದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ವಸಿಷ್ಠರು ಶಿವನ ಸಂಭಾಷಣೆ ಅಲ್ವ, ನಮಗೇನು ಅನ್ನೋಂಗಲ್ಲ, ಎಲ್ಲರಿಗೂ ಮನದಟ್ಟಾಗಲಿ ಅನ್ನೋದಕ್ಕೋಸ್ಕರ ಆಧ್ಯಾತ್ಮ ಜ್ಞಾನದ ವಿಚಾರ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ. ಮುಂದೆ ಏನು ಹೇಳ್ತಾರೆ ಅಂತ ಮುಂದಿನ ಆಡಿಯೋದಲ್ಲಿ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.